ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನರಾಶಿ ಮೀನ ಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮೀನರಾಶಿ ಮೀನ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು. ಮೊದಲ 2 ವಾರಗಳ ಕಾಲ ಉತ್ತಮ ಫಲವನ್ನು ನೋಡ್ಬೋದು, ಅದಾದ ನಂತರ ಮಿಶ್ರ ಫಲವನ್ನು ನೋಡ್ಬೋದು. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಗ್ರಹಗಳ ಬದಲಾವಣೆ ಇದೆ. ಮಂಗಳ ನಿಮಗೆ ವ್ಯಯಸ್ಥಾನಕ್ಕೆ ಸಂಚಾರ 2 ವಾರಗಳ ನಂತರ, ಜೊತೆಗೆ ಶನಿ ಮಂಗಳ ನೀತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರವಿಯ ಜೊತೆಗೆ ಸಂಯೋಗ, ಆಲ್ರೆಡಿ ನಿಮಗೆ ಶನಿ ಮತ್ತು ರವಿ ಸಂಯೋಗ ಇದೆ. ಶುಕ್ರನು ಕೂಡ ನಿಮಗೆ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದಂತಹ ತಿಂಗಳಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಬರುವಂತಹ ತಿಂಗಳು. ನೋಡಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಸುಮಾರಷ್ಟು ಜವಾಬ್ದಾರಿಯುತವಾದಂತಹ ವ್ಯಕ್ತಿತ್ವ ಇರುತ್ತೆ. ಆದರೆ ನಾನಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ವಿನಾಕಾರಣ ಖರ್ಚುಗಳಾಗಿರ್ಬೋದು, ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಜವಾಬ್ದಾರಿ ಇರುತ್ತೆ. ತಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬವನ್ನು ನೋಡುವಂಥದ್ದಿರುತ್ತೆ. ಸುಮಾರಷ್ಟು ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗಬೇಕಾದಂತಹ ಅನಿವಾರ್ಯತೆ ಕೂಡ ಬರುವಂತಹ ತಿಂಗಳಲ್ಲಿರುತ್ತೆ. ಹಣಕಾಸಿನ ವಿಚಾರ ಯಾವ ರೀತಿ ಇರುತ್ತೆ ಮೀನರಾಶಿ ನೋಡಿ, ಹಣಕಾಸಿನ ವಿಚಾರದಲ್ಲಿ ಮೊದಲ 2 ವಾರಗಳ ಕಾಲ ಧನಯೋಗ ಇದೆ. ಆಕಸ್ಮಿಕವಾಗಿ ಬರುವಂತಹ ದುಡ್ಡು ಆಗಿರ್ಬೋದು, ನಿಮಗೆ ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ವ್ಯಾಪಾರದಿಂದ ಬರುವಂತಹ ಲಾಭ ಆಗಿರ್ಬೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿದೆ. ಇದರ ಜೊತೆಗೆ ನಿಮ್ಮ ಒಂದು ಭೂಮಿ ಮತ್ತು ಹೂಡಿಕೆ, ಅದರಿಂದ ಹಿಂದೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ಗೆ ಈ ಬರುವಂಥ ತಿಂಗಳಲ್ಲಿ ಅನುಕೂಲಗಳಿರುತ್ತೆ. ಇದರ ಜೊತೆಗೆ 2 ವಾರಗಳ ನಂತರ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏರಿಳಿತವನ್ನು ನೋಡೋದಿರುತ್ತೆ. ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ ಅನಿವಾರ್ಯ ಇರುತ್ತೆ. ಸುಮಾರಷ್ಟು ನಿಮ್ಮ ಸುಖ ಸೌಕರ್ಯಗಳ ಮೇಲೆ ಖರ್ಚುಗಳು, ಭೂಮಿಯ ಮೇಲೆ, ನಿವೇಶನ ಖರೀದಿಯ ಮೇಲೆ ನಿಮಗೆ ಹಣ ಹೂಡಿಕೆ ಮಾಡುವಂಥದ್ದು, ಇದರ ಜೊತೆಗೆ ನಿಮ್ಮ ವಾಹನಗಳ ಮೇಲೆ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಆ ಸಂಬಂಧಪಟ್ಟಂತಹ ಸುಖ ಸೌಕರ್ಯಗಳ ಮೇಲೆ ಖರ್ಚುಗಳು ಅಂದರೆ ರಿಪೇರಿಗಾಗಿರ್ಬೋದು, ಅಲಂಕಾರಕ್ಕಾಗಿರ್ಬೋದು, ಈ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹಣಕಾಸಿನ ಖರ್ಚುಗಳಿರುತ್ತೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ಖರ್ಚು ನಿಮ್ಮ ಆರೋಗ್ಯದ ಮೇಲೂ ಇರುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಇದರ ಜೊತೆಗೆ ನೀವು ಒಂದು ಋಣ ಆಗಿರ್ಬೋದು, ಹಿಂದಿನ ಒಂದು ಬಡ್ಡಿ ಆಗಿರ್ಬೋದು, ಮತ್ತು ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಆ ವಿಚಾರದಲ್ಲಿ ಅಧಿಕ ಖರ್ಚನ್ನು ನೋಡುವಂಥ ಅನಿವಾರ್ಯತೆ ಮೀನರಾಶಿ ಮೀನಲಗ್ನದವರಿಗೆ ಬರುವಂಥ ತಿಂಗಳಿರುತ್ತೆ. ಇದರ ಜೊತೆಗೆ ನೋಡಿ, ನಿಮ್ಮ ಒಂದು ಶುಕ್ರ ನಿಮಗೆ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಸಂಬಂಧಗಳಾಗಿರ್ಬೋದು, ಇದರ ಮೇಲೆ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಯಾವುದೋ ಒಂದು ಹೊಸ ಒಪ್ಪಂದಗಳಾಗೋದು ಪೋಸ್ಟ್ಪೋನ್ ಆಗುವಂಥದ್ದಿರುತ್ತೆ. ಮತ್ತು ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಜೊತೆ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಅವರಿಂದ ಸ್ವಲ್ಪ ಸಹಕಾರದ ಕೊರತೆಯನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಯಾರು ನಿಮ್ಮ ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರ್ತೀರ, ಸ್ವಂತದ ಬಿಸ್ನೆಸ್ ಮಾಡ್ತಿರ್ತೀರ, ನಿಮ್ಮಲ್ಲಿ ವರ್ಕ್ ಮಾಡುವಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ. ಹಾಗಾಗಿ ನಿಮ್ಮ ಯೋಜನೆಗಳು, ಪ್ಲಾನಿಂಗ್ಗಳಾಗಿರ್ಬೋದು, ಕೆಲಸ ಕಾರ್ಯಗಳು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾದಂತಹ ಅನಿವಾರ್ಯತೆ. ಇದರ ಜೊತೆಗೆ ನೋಡಿ, ನಿಮ್ಮ ಸುಖ ಸೌಕರ್ಯಗಳಿಂದ ದೂರ ಆಗಿರುವಂಥದ್ದು ಮತ್ತು ಸ್ವಕ್ಷೇತ್ರದಿಂದ ದೂರ ಓಡಾಡಬೇಕಾದಂಥ ಅನಿವಾರ್ಯತೆ. ಅಂದರೆ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಊರು ಇಲ್ಲ ನಿಮ್ಮ ಮನೆ, ನಿಮ್ಮ ಕೆಲಸ ಕಾರ್ಯಗಳ ಸಲುವಾಗಿ ಔಟ್ ಸ್ಟೇಷನ್ ಹೋಗುವಂತಹ ಅನಿವಾರ್ಯತೆ ಕೂಡ ಬರುವಂತಹ ತಿಂಗಳಿದೆ. ಹಾಗಾಗಿ ಸುಮಾರಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳು ಕೂಡ ನೋಡುವಂಥದ್ದಿದೆ. ಇದರ ಜೊತೆಗೆ ಮುಖ್ಯವಾಗಿ ನೋಡಿ, ನೀವು ಅಂದುಕೊಂಡಂತಹ ಒಂದು ಸಪೋರ್ಟ್ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬದ ಸಹಕಾರದಲ್ಲಿ ಕೊರತೆ ನೋಡುವಂಥದ್ದು ಆಗಿರುತ್ತೆ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಮೀನರಾಶಿ ಮೀನಲಗ್ನದವರಿಗೆ ಸ್ವಲ್ಪ ಏರಿಳಿತ ಈ ಬರುವಂತಹ ತಿಂಗಳಿದೆ. ಜೊತೆಗೆ ಮತ್ತೆ ನಿಮ್ಮ ಒಂದು ರವಿ ನಿಮ್ಮ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಈ ಬರುವಂತಹ ತಿಂಗಳಲ್ಲಿ ವೃತ್ತಿ ಮತ್ತು ಜಾಬ್, ಯಾರು ಸರ್ಕಾರ ಸಂಬಂಧಪಟ್ಟಂತಹ ಜಾಬಲ್ಲಿದ್ದಾರೆ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ವಿನಾಕಾರಣ ಕಲಹಗಳಾಗುವಂಥದ್ದು, ಉದ್ಯೋಗದಲ್ಲಿ ತೊಂದರೆಗಳನ್ನು ನೋಡುವಂಥದ್ದಿರುತ್ತೆ. ಆಕಸ್ಮಿಕವಾಗಿ ನಿಮ್ಮ ಸ್ಥಳ ಬದಲಾವಣೆ, ಚೇಂಜ್ ಆಫ್ ಪ್ಲೇಸ್ ಆಗಿರ್ಬೋದು, ಟ್ರಾನ್ಸ್ಫರ್ಸ್ಗಳಾಗಿರ್ಬೋದು, ಇದೆಲ್ಲ ನೋಡುವಂತಹ ಸಾಧ್ಯತೆ ಇದೆ. ರವಿಯ ಜೊತೆಗೆ ಮತ್ತೆ ಮಂಗಳ ಮತ್ತು ಶನೇಶ್ವರನ ಸಂಯೋಗ ಆಗ್ತಿದೆ. ಕಲಹ, ವಾದ ವಿವಾದ, ಗಲಾಟೆಗಳಿಂದ ದೂರ ಇದ್ದಷ್ಟು ಒಳ್ಳೆಯದಿಲ್ಲ, ಅಂದರೆ ಮನಸ್ತಾಪಗಳಾಗುವಂತಹ ಸಾಧ್ಯತೆ ಬರುವಂತಹ ತಿಂಗಳಿದೆ. ಪತಿ ಪತ್ನಿಯರ ಸಂಬಂಧದಲ್ಲಿ ವಿರಸಗಳಾಗಿರ್ಬೋದು, ಮನಸ್ತಾಪಗಳು, ಆಲ್ರೆಡಿ ಕೋರ್ಟ್ ಮೆಟ್ಟಿಲು ಹತ್ತಿರೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿದಿರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾದ ವಿವಾದಗಳಿಂದ ಆದಷ್ಟು ದೂರ ಇದ್ದಷ್ಟು ಒಳ್ಳೆಯದು. ಆದಷ್ಟು ತಾಳ್ಮೆಯಿಂದ ಈ ಬರುವಂಥ ತಿಂಗಳಲ್ಲಿ ಇದ್ದರೆ ಆಗುವಂಥ ಅನಾನುಕೂಲತೆಗಳದ್ದು ಕಡಿಮೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ಮುಖ್ಯವಾಗಿ ಮೀನರಾಶಿ ಮೀನಲಗ್ನದವರು ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ.
ನಾನಾ ರೀತಿಯ ಸಮಸ್ಯೆಗಳು ನಿಮಗೆ 2 ವಾರಗಳ ನಂತರ ಬರುವಂತಹ ಸಾಧ್ಯತೆ ಇರುತ್ತೆ. ಆಸ್ಪತ್ರೆ ಓಡಾಟ ನಿಮ್ಮ ಕುಟುಂಬದವರ ಸಲುವಾಗಿ ಆಗಿರ್ಬೋದು, ನಿಮ್ಮ ಹಿರಿಯರ ಸಲುವಾಗಿ ಆಗಿರ್ಬೋದು, ಮತ್ತು ನಿಮ್ಮ ವೈಯಕ್ತಿಕವಾಗಿಯೂ ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಆಸ್ಪತ್ರೆಗೆ ಹೋದರೆ ಸುಮಾರಷ್ಟು ಹಳೆ ರೋಗಗಳು ಉಲ್ಬಣಗಳಾಗುವಂಥದ್ದಾಗಿರುತ್ತೆ. ಅನಿವಾರ್ಯ ಕಾರಣದಿಂದ ಯಾವುದಾದ್ರೂ ಸಣ್ಣ ಪುಟ್ಟ ಸರ್ಜರಿನಾದರೂ ಮಾಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಜೊತೆಗೆ ಎಲ್ಲಿಯಾದರೂ ಓಡಾಡುವುದಲ್ಲೇ ಎಚ್ಚರಿಕೆ ವಹಿಸುವ, ತಲೆಗೆ ಪೆಟ್ಟು ಬೀಳುವಂಥದ್ದಾಗಿರುತ್ತೆ. ಚಿಕ್ಕ ಮಕ್ಕಳನ್ನು ಕೂಡ ನೀವು ಸುಮಾರಷ್ಟು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಸುಮಾರಷ್ಟು ಆರೋಗ್ಯದ ಸಮಸ್ಯೆಗಳು ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನಿಮ್ಮ ಒಂದು ಫೇಸ್ ವ್ಯಾಲ್ಯೂವಿಂದ ಸಕ್ಸಸ್ ಮಾಡುವಂತಹ ಯೋಗಗಳಿದೆ. ರವಿ ನಿಮಗೆ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ನಿಮಗೆ ರಾಶಿ ಪ್ರವೇಶ ಮಾಡಿದಾಗ ರಾಹುವಿನ ಜೊತೆಗೆ ಸಂಯೋಗ ಇದ್ದಾಗ ಸುಮಾರಷ್ಟು ಹೊಸ ಕೆಲಸ ಕಾರ್ಯಗಳಾಗಿರ್ಬೋದು, ಕಾಂಪಿಟೇಷನ್ ಆಗಿರ್ಬೋದು, ಆ ಪೈಪೋಟಿನಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಜಯ ಪಡುವಂಥದ್ದಾಗಿರ್ಬೋದು. ಅದರಲ್ಲಿ ಒಂದು ಕೆಲಸ ಕಾರ್ಯಗಳ ಕೈಗೆತ್ಕೊಂಡ್ರೆ ಯಾವುದೋ ಒಂದು ನಿಟ್ಟಿನಲ್ಲಿ ಸಾಧನೆ ಮಾಡುವಂತಹದ್ದಾಗಿರ್ಬೋದು, ಸಕ್ಸಸ್ ಮಾಡುವಂತಹ ಯೋಗಗಳು ಕೂಡ ಇದೆ. ಆದರೆ ಯಾವುದೇ ಒಂದು ಅನಿವಾರ್ಯ ಕಾರಣದಿಂದ ಡಿಸ್ಪ್ಯೂಟ್ಸಲ್ಲಿ ಹೋಗಬೇಡಿ. ಕೋರ್ಟ್ ಕಚೇರಿ ವಾದ ವಿವಾದಗಳು ಈ ಬರುವಂಥ ತಿಂಗಳಲ್ಲಿ ಬಗೆಹರಿಯೋದಿಲ್ಲ, ಇನ್ನೂ ಜಟಿಲವಾಗುತ್ತೆ. ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತೆ ನೀವು ವಾದ ವಿವಾದಗಳಿಗೆ ಹಿಡಿದ್ರೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ಅನುಕೂಲಗಳ ಜೊತೆಗೆ ಅನಾನುಕೂಲತೆಗಳು ಕೂಡ ಇದೆ. ಮೀನರಾಶಿ ಮೀನಲಗ್ನದವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಏನು ಪರಿಹಾರವನ್ನು ಮಾಡ್ಕೋಬೇಕು ನೋಡಿ, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಈಶ್ವರನಿಗೆ ಪರಿಹಾರ. ಪ್ರತಿ ಸೋಮವಾರ ದಿವಸ ಈಶ್ವರನಿಗೆ ಜಲಾಭಿಷೇಕ, ಕ್ಷೀರಾಭಿಷೇಕ ಮಾಡೋದು ಮತ್ತು ಬಿಲ್ವಾರ್ಚನೆಯನ್ನು ಮಾಡೋದ್ರಿಂದ ನಾನಾ ರೀತಿಯ ಕಷ್ಟಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಇದಾದ ನಂತರ ಮಂಗಳ ಶನಿ ಯುತಿ ಆಗೋದ್ರಿಂದ ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನಿಗೆ ಸ್ತುತಿ ಪಠನೆ ಮಾಡೋದಾಗಿರ್ಬೋದು, ಆಂಜನೇಯನಿಗೆ ಅಲಂಕಾರವನ್ನು ಮಾಡೋದಾಗಿರ್ಬೋದು, ಚಂದನದ ಅಲಂಕಾರ ಮಾಡಿಸೋದ್ರಿಂದನೂ ಅದ್ಭುತವಾದಂಥ ಫಲ, ಸಮಸ್ಯೆಗಳ ಬಗೆಯಿರುತ್ತೆ. ಇದರ ಜೊತೆಗೆ ನೀವು ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನು ಧಾರಣೆ ಮಾಡಿ. ಈ ಧಾರಣೆಯಿಂದ ನಿಮಗೆ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಏರಿಳಿತ ಆಗಿರ್ಬೋದು, ಅದೆಲ್ಲದರಿಂದ ನಿಮಗೆ ಅನುಕೂಲಗಳಾಗುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.